ಇನ್ನು ಮತ್ತೊಂದು ಕಡೆ 4 ತಿಂಗಳಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯ ವರ್ಗಾವಣೆ ಆಗಿದೆ. ಜಿಲ್ಲೆಯ ಬಗ್ಗೆ ಅರ್ಥ ಆಗೋಷ್ಟರಲ್ಲೇ ಡಿಸಿ ನಾಗರಾಜ್ ಅವರನ್ನ ಎತ್ತಂಗಡಿ ಮಾಡಿಬಿಟ್ರು. ಇಲ್ಲಿ ಬರೀ 4 ತಿಂಗಳು, 4 ತಿಂಗಳಿಗೆ ಒಬ್ರು ಜಿಲ್ಲಾಧಿಕಾರಿಗಳನ್ನ ಹಿಂಗೆಲ್ಲ ವರ್ಗಾವಣೆ ಮಾಡ್ತೀರಿ ಅಂತಂದ್ರೆ ಹೆಂಗೆ? ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಡಿಸಿ ಅವರನ್ನ ವರ್ಗಾವಣೆ ಮಾಡಿದಾರಂತೀಗ. ಚಿಕ್ಕಮಗಳೂರು ಡಿಸಿ ಆಗಿ ಬನ್ವರ್ ಸಿಂಗ್ ಮೀನಾ ನೇಮಕಗೊಂಡಿದ್ದು. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದು ಬನ್ವರ್ ಸಿಂಗ್. ಶೃಂಗೇರಿ ಅಂಚೆ ಮತ ಎಣಿಕೆಯಲ್ಲಿ ಸರ್ಕಾರದ ಕೆಂಗಣಿಗೆ ಗುರಿಯಾಗಿದ್ರು ಅನ್ನೋ ವಿಚಾರ ಇದೆ ನೋಡಿ. ಇಲ್ಲಿ ಸರ್ಕಾರದ ಕೆಂಗಣಿಗೆ ಗುರಿಯಾಗಿನೇ ವರ್ಗಾವಣೆ ಆಗ್ಬಿಟ್ರ ಡಿಸಿ ಅಂತ ನೋಡಿ. ಹಿಂಗೆ ಡಿಸಿ ಆಗಿದ್ದವರು, ಚಿಕ್ಕಮಗಳೂರು ಡಿಸಿ 4 ತಿಂಗಳಿಗೆ ಎತ್ತಂಗಡಿ ಆಗಿದ್ದಾರೆ, ಆದರೆ ಟ್ರಾನ್ಸ್ಫರ್ ಆಗಿದ್ದಾರೆ. ಏನಕ್ಕೆ ಟ್ರಾನ್ಸ್ಫರ್ ಆದ್ರು, ಯಾತಕ್ಕೋಸ್ಕರ ಟ್ರಾನ್ಸ್ಫರ್ ಆದ್ರು ಅಂತ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿರೋಂಥವ್ರು ಮಾತಾಡ್ತಾ ಇರೋದು ಏನು ಗೊತ್ತಾ? ಶೃಂಗೇರಿಯ ಅಂಚೆ ಮತ ಎಣಿಕೆ ಇದೆಯಲ್ಲ, ಆ ಎಣಿಕೆ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ತಗೊಂಡ ಡಿಸಿಷನ್ಗೆ ಅದರಿಂದಲೇ ಸರ್ಕಾರದ ಕೆಂಗಣಿ ಗುರಿಯಾಗಿದ್ದಾರೆ, ಅವರು ಟಾರ್ಗೆಟ್ ಆಗಿದ್ದಾರೆ. ಅದಕ್ಕೇ ಇಲ್ಲಿರೋದು ಬೇಡ ಅಂತೇಳಿ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ 4 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ? ಅದಕ್ಕೆ ನಿಖರ ಕಾರಣ ಈಗ ಸರ್ಕಾರ ಕೊಡಬೇಕು ಅನ್ನೋವಂಥ ವಾದವೂ ಕೂಡ ಇದೆ. ಬರೀ 4 ತಿಂಗಳು, 4 ತಿಂಗಳಲ್ಲಿ ಏನಾಗುತ್ತೆ? ಆ ಜಿಲ್ಲೆ ಬಗ್ಗೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಆ ಊರಿನ ಸಮಸ್ಯೆ, ಇಷ್ಟು ವರ್ಷದಿಂದ ಏನೇ ಸಮಸ್ಯೆ ಇತ್ತು ಅದನ್ನು ತಿಳ್ಕೊಳ್ಳೋದಕ್ಕೇನೆ 4 ತಿಂಗಳು ಸಾಕಾಗದೇ ಇಲ್ಲ. ಅದು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಆ ಜಿಲ್ಲೆ ಹೆಂಗಿದೆ ಏನು ಎತ್ತ ಅಂತ, ಅಷ್ಟರೊಳಗನೆ ಟ್ರಾನ್ಸ್ಫರ್ ಮಾಡಿರೋದು. ಇದು ರಾಜಕಾರಣಿಗಳ ಕೈಯಾಟಗಳು. ಇದು ಸರ್ಕಾರದ ಕೆಂಗಣಿಗೆ ಗುರಿ ಆಯಿತು ಅಂತಂದ್ರೆ ಅಧಿಕಾರಿಗಳು ಅವ್ರು ಟ್ರಾನ್ಸ್ಫರ್ ಆಗೋದು ಕನ್ಫರ್ಮ್. ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋ ಪದ್ಧತಿನೇ ಅಲ್ವಾ ಅದು, ಇದೇನು ಹೊಸದೇನಲ್ಲ. ಈ ಹಿಂದಿನಿಂದಲೂ ಕೂಡ ಅಷ್ಟೇ, ಯಾರೇ ಸರ್ಕಾರಿ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಾಗಿರಲಿ, ಪೊಲೀಸ್ ಇಲಾಖೆಯಲ್ಲಾಗಿರಲಿ, ಸರ್ಕಾರದ ಕೆಂಗಣಿಗೆ ಗುರಿಯಾದಂತಹ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಖಯಾಲಿ ಆಗೋಗಿದೆ ಅನ್ನುವಂಥ ಮಾತು ಜನಮಾನಸದಲ್ಲಿ ಕೇಳಿ ಬರ್ತಾ ಇರೋದು. ಇಲ್ಲಿ ಅಂದ್ಕೊಂಡಿರೋದಕ್ಕೂ ಇಲ್ಲಿ ಆಗ್ತಾ ಇರೋದಕ್ಕೂ ಸಂಬಂಧ ಆಗ್ತಾ ಇದೆ, ಇಲ್ಲಿ ಲಿಂಕ್ ಇದೆ. ಈಗ ಬನ್ವರ್ ಸಿಂಗ್ ಮೀನಾ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ ಯಾಕೆ, ಸ್ಪಷ್ಟನೆ ಬೇಕು ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈಗ